ಹಾಯ್ ಹಲೋ ನಮಸ್ತೆ. ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೋಕೇಶ್. ನಾನು ಸದ್ಯಕ್ಕೀಗ ಬೆಂಗಳೂರಿನ ಹಳೆಯ ಸೆಂಟ್ರಲ್ ಜೈಲ್ ಮುಂದ್ಗಡೆ ಇದ್ದೀನಿ. ಸೊ ಜೈಲು ಅಂತ ಬರೋದಾದರೆ ತಪ್ಪು ಮಾಡಿದವರು ಬದಲಾಗೋಕೆ ಇರುವಂಥ ಜಾಗ. ಸೊ ಈ ಜೈಲು ಅನ್ನೋ ವಿಚಾರ ಈಗ ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಅಬ್ಬರವನ್ನು ಎಬ್ಬಿಸಿದೆ. ಯಾಕೆಂದರೆ ಜೆ.ಸಿ ಅಂತ ದಿ ಯೂನಿವರ್ಸಿಟಿ ಸಿನಿಮಾದ ಟೈಟ್ಲು. ಸೊ ದೊಡ್ಡ ಮಟ್ಟದ ಹೈಪನ್ನು ಕ್ರಿಯೇಟ್ ಮಾಡಿರುವಂಥ ಸಿನಿಮಾ. ಸೊ ಸದ್ಯಕ್ಕೆ ಅಂದರೆ February 6th ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೊ ರಿಲೀಸ್ ಹತ್ರದಲ್ಲಿದ್ದರೂ ಕೂಡ ನಮ್ಮ ಸಿನಿಮಾದ ನಾಯಕ ಇನ್ನೂ ಜೈಲು ಒಳಗಡೆ ಇದ್ದಾರೆ. ಸೊ ಅವರಿಗೆ ಜಾಮೀನು ಕೊಟ್ಟು ಬಿಡುಗಡೆ ಮಾಡಿಕೊಂಡು ಸಿನಿಮಾ ಪ್ರಚಾರದಲ್ಲಿ ತೊಡಗಿಸೋಣ ಅಂತ ನಮ್ಮ ಐಡಿಯಾ. ಸೊ ಸದ್ಯಕ್ಕೆ ಪ್ರಖ್ಯಾತ್ ನಮ್ಮ ಜೊತೆಗೆ, ನ್ಯೂಸ್ ಫಸ್ಟ್ ಜೊತೆಗೆ ಬನ್ನಿ. ಜೆ.ಸಿ ಒಳಗೆ ಸದ್ಯಕ್ಕೆ ಅವ್ರು ಕರ್ಕೊಬರಕ್ಕೆ ಹೋಗ್ತಾ ಇದ್ದೀನಿ. ಕಾಕ ಹುಡುಗನ ಹಾಕೊಂಡು ಜೈಲಿಗೆ ಬಂದಿದೆ ನೀನು ಹೊಡೆಯಕ್ಕೆ ಅಂತ. ಕೇಸ್ನ ಆಚೆ ಮಾಡಿದ್ರು ಒಳಗೆ ಮಾಡಿದ್ರು ಇಲ್ಲೇ ತಾನೇ ತಂದು ಹಾಕೋದು. ನೋಡಿ ಇಲ್ಲೇ ಕಳ್ಸಿಕೊಟ್ಬಿಡೋಣ ಅವನ್ನ. ಕ್ಯಾರೆಕ್ಟರಿಂದ ಹೊರಗಡೆ ಬನ್ನಿ ಫಸ್ಟು. ಸಿನಿಮಾ ರಿಲೀಸ್ February 6ನೇ ತಾರೀಕು. ನೀವು ಜೈಲಲ್ಲಿ ಕೂತಿದ್ದೀರಾ, ಕಡೆಗೆ ಜಾಮೀನು ಕೊಡಿಸ್ತಾ ಇದ್ದೀರಾ. ಜಾಮೀನು ಕೊಡಿಸ್ತಾ ಇದ್ದೀರಾ. ಹೇಗಿದ್ದೀರಿ? ಥ್ಯಾಂಕ್ ಯು ಸರ್. ಆರಾಮ್ ಸರ್. 7 ವರ್ಷ ಬೇರೆ ಆಯ್ತು. ಹೌದು ಸರ್. ಈಗ ದೊಡ್ಡ ಸಿನಿಮಾ ಮಾಡಿ ಇನ್ನು ಒಳಗೆ ಕೂತ್ಕೊಂಡಿದ್ರು. ಹೌದು ಸರ್. ಸಿನಿಮಾ ಸ್ಕ್ರೀನ್ಗೂ ನಮಗೆ ಶಿಕ್ಷೆ ಆಗ್ಬಿಡ್ತು 7 ವರ್ಷ ಮುಗಿಸ್ಕೊಂಡು ಈಗ ಖಂಡಿತ ಸರ್. ಬನ್ನಿ ಮಾತಾಡೋಣ. ಅಬ್ಬಾ, ಒಂದು 2 ನಿಮಿಷ ಜೈಲೊಳಗಡೆ ಇರೋಕ್ಕಾಗಲಿಲ್ಲ. ಹಿಂಗಿರಕ್ಕೆ ಸಾಧ್ಯ ಅಂತ. ಬಟ್ ಮೊದಲ ಸಿನಿಮಾ ಮಾಡಿ ಈ ಥರದೊಂದು ಜೈಲ್ ಮೇಲೆ ಒಂದು ಸಿನಿಮಾ ಮಾಡ್ತಿರೋದು ಒಂದು ದೊಡ್ಡ ಧೈರ್ಯ ಅದು ಆ್ಯಕ್ಚುಲಾಗಿ. ಸೊ ಈ ಥಾಟ್ ಬಂದಿದೆ ಹೆಂಗೆ ಅಂತ ಪ್ರಖ್ಯಾತ್ ಮೊದಲಿಗೆ? ಅಂದ್ರೆ ಇದಕ್ಕೆಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸರ್. ಈ ಜೈಲ್ ಅಂದ್ರೆ ಜೈಲ್ ಒಳಗಡೆ ನಡೆಯೋ ಸಿಸ್ಟಮ್ ಪ್ರತಿಯೊಬ್ಬರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಎಲ್ಲಾ ಸಿನಿಮಾದಲ್ಲೂ ಜೈಲ್ ತೋರಿಸಿದ್ದಾರೆ, ಬಟ್ ಡೀಟೇಲ್ಡ್ ಆಗಿ ನಾವು ತೋರ್ಸೋಣ ಅಂತ ನನ್ಗೆ ಒಂದು ಖುಷಿ ಆಯ್ತು ಸ್ಕ್ರಿಪ್ಟ್ ಕೇಳಿ. ಸೊ ಅದಕ್ಕೆ ಜೈಲ್ ಜೈಲ್ ಅಂದ್ರೇನೆ ಒಂದು ರೌಡಿಸಮ್ಗೆ ಹೆಡ್ ಆಫೀಸ್. ನಿಜ. ಜೆ.ಸಿ ಅಂದ್ರೇನೆ ಎಲ್ಲ ಅಂಡರ್ ವರ್ಲ್ಡ್ ಗೆ ರೌಡಿಗಳಿಗೆ ಒಂದು ಹೆಡ್ ಆಫೀಸ್. ಸೊ ಅದ್ರೊಳಗಡೆ ಯಾವ ರೀತಿ ಇರುತ್ತೆ ಸಿಸ್ಟಮ್ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಅನ್ಬಿಟ್ಟು ಈ ಸ್ಕ್ರಿಪ್ಟ್ ನ ಚೂಸ್ ಮಾಡಿ. ಕರೆಕ್ಟ್. ನೀವು ಹೇಳ್ದಂಗೆ ಒಂದಷ್ಟು ಸಿನಿಮಾಗಳು ಜೈಲ್ ತೋರಿಸಿದ್ದಾರೆ, ಬಟ್ ಜೈಲ್ ಬಗ್ಗೆ ಈ ಮಟ್ಟಿಗೆ ಮಾಹಿತಿ ಯಾವ ಸಿನಿಮಾದಲ್ಲಿ ಇಲ್ಲ. ಸೊ ಅದು ಕಲೆ ಹಾಕೋದಿದೆಯಲ್ಲ, ಒಂದು ಅಧ್ಯಯನ ಮಾಡಿದಿಲ್ಲ ಜೈಲ್ ಬಗ್ಗೆನೇ ಈ ತರದೆಲ್ಲ ವಿಚಾರಗಳಿರುತ್ತೆ ಅಂತ. ಎಷ್ಟು ಟೈಮ್ ತಗೊಂಡ್ರೆ ಆಕ್ಚುಲಾಗಿ ಜೆ.ಸಿ ಸ್ಕ್ರಿಪ್ಟ್ ರೆಡಿ ಆಗೋಕೆ ಅಂತ? ಅಂದ್ರೆ ನಮ್ ಡೈರೆಕ್ಟರ್ ಒಂದು 5-6 ವರ್ಷದಿಂದ ಬರಿತಾ ಇದ್ರು. ನನಗೆ ಸಿಕ್ಕಿ ಒಂದು 2-3 ವರ್ಷದಿಂದ ಸಿಕ್ಕಿದ್ರು. ಸೊ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನಾವು ಆಕ್ಚುಲಿ ಪರಪ್ಪನಗರ ಒಳಗಡೆ ಒಂದು ರಿಸರ್ಚ್ ಕೂಡ ಮಾಡಿದ್ವಿ. ಹೆಂಗಿರುತ್ತೆ ಅವ್ರ ಆಟಿಟ್ಯೂಡ್ ಯಾವ ತರ ಇರುತ್ತೆ, ಸಜಾ ಕೈದಿಗಳು, ಕಾನ್ಸ್ಟೇಬಲ್ ಯಾವ ರೀತಿ ಇರ್ತಾರೆ. ನಾವೇನೋ ಅನ್ಕೊಂತೀವಿ ಪೊಲೀಸು ಕೈದಿಗಳಂದ್ರೆ ಕಿತ್ತಾಡ್ತಾರೆ, ಭಯ ಇರುತ್ತೆ, ಸ್ಟ್ರಿಕ್ಟ್ ಆಗಿರ್ತಾರೆ ಅಂತ. ಬಟ್ ನೀವು ರಿಯಲ್ ಜೈಲ್ ಒಳಗಡೆ ಹೋಗ್ಬಿಟ್ರೆ ಹೆಗ್ಲ ಮೇಲೆ ಕೈ ಹಾಕೊಂಡು ಓಡಾಡ್ತಾ ಇರ್ತಾರೆ ಇಬ್ರು. ನಮ್ಗೆ ಖುಷಿ ಆಯ್ತು ಒಂಥರ ನೋಡಿ. ಏನಪ್ಪ ಬೇಕಾದ್ರೆ ಗೊತ್ತು ಸಜಾ ಕೈದಿಗಳು ಡಿಸೈಡ್ ಆಗ್ಬಿಟ್ಟಿರ್ತಾರೆ, ದಿನ ಎಣಿಸ್ತಾ ಇರ್ತಾರೆ ಬೆಳಿಗ್ಗೆ ಇದ್ರೆ ನಂದು ಇಷ್ಟ ದಿನ ಮುಗೀತು ಅಂತ. ಅವ್ರು ಆಚೆ ಓಡಿದ್ರು ಇನ್ನೊಂದ್ ಕೇಸ್ ಬೀಳುತ್ತೆ, ಇನ್ನ ಶಿಕ್ಷೆ ಜಾಸ್ತಿ ಆಗುತ್ತೆ ಅಂತ ಗೊತ್ತು. ಸೊ ಒಂಥರ ಮೆಂಟಲಿ ಅಡ್ಜಸ್ಟ್ ಆಗ್ಬಿಟ್ಟು ಪೊಲೀಸ್ ಅವ್ರ ಜೊತೆ ಫುಲ್ ಫ್ರೆಂಡ್ ಆಗ್ಬಿಟ್ಟಿರ್ತಾರೆ ಅವ್ರು. ಅವ್ರೇನೋ ಒಂದ್ ಕೆಲಸ ಹೇಳಿದ್ರೆ ಮಾಡೋದು, ತಗೊಂಬರೋದು, ಮಾಡೋದು, ಒಂಥರ ಸಖತ್ತು ಒಂಥರ ಫ್ರೆಂಡ್ಸ್ ತರಾನೇ ಇರ್ತಾರೆ ಕಾನ್ಸ್ಟೇಬಲ್ಸ್ ಮತ್ತೆ ಸಜಾ ಕೈದಿಗಳು ಒಳಗಡೆ. ಎಲ್ಲೋ ಒಂದು ಲೆಕ್ಕಾಚಾರಲ್ಲಿ ಟ್ರೈಲರ್ ಅಲ್ಲಿ ಏನ್ ತೋರಿಸಿದ್ರೆ ಅದೆಲ್ಲ ನಿಜ. ಒಂದ್ ರೀತಿ ಸತ್ಯ ಅಂದ್ರೆ ಸತ್ಯ ಘಟನೆ ಆಧಾರಿತ ಸಿನಿಮಾ ಅಂತಾನೆ ಹೇಳ್ಬೋದು ಹಂಗಾರೆ. ಹೌದು ಸರ್. ಒಂದು 60-70% ನಾವ್ ಏನಿದೆ ಫ್ಯಾಕ್ಟ್ ರಿಯಾಲಿಟಿ ಅದನ್ನ ಆರ್ಗ್ಯಾನಿಕ್ ಆಗಿ ತೋರಿಸಿದ್ವಿ. ನಡುವೆ ಅಂತರ್ವೀರಲ್ಲಿ ಆದ್ಮೇಲೆ ಯಾಕೆ ಇಷ್ಟು ಅಂತರ ಅನ್ಕೊಂಡ್ವಿ? ಆಕ್ಚುಲಿ ಇಷ್ಟೊಂದು ಗ್ಯಾಪ್ ಬೇಕಿತ್ತು. ಖಂಡಿತ. ಯಾಕೆಂದ್ರೆ ಅದು ಅಷ್ಟು ಡೀಟೇಲ್ ಆಗಿ ತೋರ್ಸಕ್ ಹೋದಾಗ ನಾವು ಆ ಪರ್ಫೆಕ್ಷನ್ ಅನ್ನೋದು ಇರಬೇಕು. ಸುಮ್ನೆ ನಾವೇನೋ ಒಂದು ಹೇಳಿ ಅದು ರಿಯಲ್ ಇದು ನೋಡಿದವರು ಈ ತರ ಇಲ್ವೇ ಇಲ್ಲ, ಇವರು ಸುಮ್ನೆ ಸಿನಿಮಾಗೋಸ್ಕರ ಏನೇನೋ ತೋರಿಸ್ಬಿಟ್ಟಿದ್ದಾರೆ ಅನ್ನೋದು. ಆ ಡೀಟೇಲಿಂಗು ನಾವು ಮಾಡಬೇಕು ಅಂದ್ರೆ ಟೈಮ್ ಬೇಕೇ ಬೇಕಿತ್ತು ನಮ್ಗೆ. ಸೊ 1 ವರ್ಷನೇ ಪ್ರೀ ಪ್ರೊಡಕ್ಷನ್ ಮಾಡಿದೀವಿ ಅಂತ ಹೇಳ್ಬೋದು ನಾವು ಆಫೀಸಲ್ಲಿ. ಪ್ರತಿಯೊಂದನ್ನು ಡೀಟೇಲ್ಡ್ ಆಗಿ ನಾವು ಸಜಾ ಕೈದಿ ಬಟ್ಟೆ ಕೂಡ ಅಂದ್ರೆ ಅದನ್ನ ಏಜಿಂಗ್ ಮಾಡಿ ಫುಲ್ ಪ್ಯೂರ್ ವೈಟ್ ಇರಲ್ಲ, ಸ್ವಲ್ಪ ಅವ್ರು ಎಷ್ಟೋ ವರ್ಷದಿಂದ ಇರ್ತಾರೆ, ಅದು ಡಲ್ ಆಗಿರ್ಬೇಕು. ಆಮೇಲೆ ನಾವು ಶಿವಮೊಗ್ಗ ಜೈಲ್ನ ಒಂದು ಪಾಳು ಬಿದ್ದಿದ್ದ ಜೈಲ್ನ ನಾವು ಲೈವ್ ಜೈಲ್ ತರ ನಾವು ವರ್ಕ್ ಮಾಡೋ ತರ ಪ್ಲಾನ್ ಮಾಡ್ಬೇಕಿತ್ತು. ಅದಕ್ಕೆ ಬೇಕಾದಂತ ಆರ್ಟ್ ವರ್ಕು, ಅದಕ್ಕೆ ಬೇಕಾದಂತ ಜೂನಿಯರ್ಸು. ಸೊ ಒಳಗಡೆ ಯಾವ ರೀತಿ ಇರುತ್ತೆ ಸಿಸ್ಟಮ್ಮು, ಒಳಗಡೆ ಏನೋ ಒಂದು ಗಾಂಜಾ ಬರಬೇಕು, ಇನ್ನೇನೋ ಒಂದು ನಾವು ನೋಡ್ತಾ ಇದೀವಿ ಪ್ರತಿದಿನ ಇವತ್ತು ನ್ಯೂಸ್ ಚಾನೆಲ್ಗಳಲ್ಲಿ ಜೈಲ್ ಒಳಗಡೆ ಏನೇನು ಸಿಗ್ತಾ ಇದೆ, ಮೊಬೈಲಿಂದ ಹಿಡಿದು ಡ್ರಗ್ಸಿಂದ ಹಿಡಿದು ಪ್ರತಿಯೊಂದು ಸಿಗ್ತಾ ಇರೋದನ್ನ ನೋಡ್ತಾ ಇದೀವಿ. ಅದೆಲ್ಲ ಒಳಗಡೆ ಯಾವ ರೀತಿ ಸಪ್ಲೈ ಆಗುತ್ತೆ, ಸೊ ಅದನ್ನೆಲ್ಲ ಡೀಟೇಲ್ಡ್ ಆಗಿ ತೋರಿಸ್ಬೇಕಾಗತ್ತು. ಸೊ ಈ ಪ್ರೀ ಪ್ರೊಡಕ್ಷನ್ ವರ್ಕ್ ಮಾಡಿ ನಾವು ಚಾರ್ಟೇ ಮಾಡ್ಕೊಂಡ್ಬಿಟ್ಟಿದ್ವಿ ನಮ್ಮ ಆಫೀಸಲ್ಲಿ. ಈ ಬ್ಯಾರಕ್ ಇಲ್ಲಿದೆ, ಕಿಚನ್ ಇಲ್ಲಿದೆ, ಅಂದ್ರೆ ಜೈಲ್ ಡ್ರಾಯಿಂಗೇ ಇತ್ತು ನಮ್ಮ ಹತ್ರ. ಅಂದ್ರೆ ಮೇಲ್ಗಡೆ ಒಂದು ಟಾಪ್ ವ್ಯೂ ಆಂಗಲ್ ಇಂದ ತಗೊಂಡು ಏನೇನು ಇರುತ್ತೆ, ಏನೇನು ಮಾಡುತ್ತೆ, ನಾವು ಯಾವ ತರ ಶೂಟ್ ಮಾಡಬೇಕು. ಸೊ ಅಷ್ಟು ಡೀಟೇಲ್ಡ್ ಆಗಿ ಪ್ರೀ ಪ್ರೊಡಕ್ಷನ್ ಆಗಿದೆ ನಮ್ಮ ಸಿನಿಮಾಗೋಸ್ಕರ. ಸಾಮಾನ್ಯವಾಗಿ ಮೊದಲ ಸಿನಿಮಾ ಈಗ ಚಾಕ್ಲೇಟ್ ಹೀರೋ ತರ ಮಾಡಿದ್ರೆ, ಸೊ ಅದಾದ್ಮೇಲೆ ತೀರಾ ವಿಭಿನ್ನವಾದ ಇದು ಹಾದಿ ಇದೆ ಆಕ್ಚುಲಾಗಿ. ಈ ತರದ ಮಾಸ್, ಈ ತರ ಕಂಟೆಂಟ್ ಅಂತ ಅದೊಂದು ಧೈರ್ಯ ಸಂದರ್ಭ ಸ್ಕ್ರಿಪ್ಟ್ ಕೇಳುವಾಗ ಅನ್ಸುತ್ತೆ ಮಾಡ್ಬೇಕಂತ. ಬಟ್ ನನ್ಗಿರೋಂತ ಮೇಜರ್
ಪ್ಲಸ್ ಪಾಯಿಂಟ್ ಇರೋದು ಈಗ ಶಾಕುಂತಲೆ ಸಿಕ್ಕಲ್ಲ ಅಂತ ಎಲ್ಲಿ ಸಿಕ್ಕರು ಮಾತಾಡ್ತಾರೆ, ಅದನ್ನ ಕಳ್ಕೊಬಿಡ್ತೀನಿ ನಾನು ಭಯ ಕಾಣ. ಅದಕ್ಕೆ ಅಂತಾನೆ ನಾನು ಆ ಕಾಲೇಜ್ ಬುಕ್ ಒಂದು ಲುಕ್ಕಲ್ಲೇ ಮೇಘನಾ ಬಾ ಹೋಗೋಣ ಸಾಂಗ್ನ ನಾವು ಪ್ಲಾನ್ ಮಾಡಿದ್ದು. ಸ್ವಲ್ಪ ಅದೇ ಡ್ಯೂಕ್ ಬೈಕಲ್ಲಿ ಹೋಗೋದು, ಫಾಲೋ ಮಾಡೋದು, ಸ್ವಲ್ಪ ಜನಕ್ಕೆ ಇವನು ಅದೇ ಅಲ್ವಾ ಇವನೇ ಅಲ್ವಾ ಅವನು ಅನ್ನೋ ಥರ ಕನೆಕ್ಟ್ ಮಾಡೋದಕ್ಕೆ ಅಂದ್ಬಿಟ್ಟು ಸಿನಿಮಾ ಸ್ಟಾರ್ಟಿಂಗಲ್ಲಿ ನಾವು ಆ ಕಾಲೇಜ್ ಲುಕ್ನ ಕ್ಯಾರಿ ಮಾಡಿದ್ದೀವಿ. ಸೊ ಅಲ್ಲಿಂದ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಹುಡುಗಂದು. ಒಂದು 16 ವಯಸ್ಸಿಂದ ಹಿಡಿದು ಒಂದು 32 ವರ್ಷದ ತನಕನೂ ಒಂದು ಯಾವ ರೀತಿ ಹೋಗುತ್ತೆ ಜೀವನ ಅನ್ನೋದನ್ನ ಕನೆಕ್ಟ್ ಮಾಡ್ತಾ ಹೋಗಿದ್ದೀವಿ ನಾವು. ಅದು ಜ್ಞಾಪಿಸ್ಕೋಬೇಕು ಅಂತಾನೆ ನಾನು ಸ್ವಲ್ಪ ಆ ಫ್ಲೇವರ್ಸ್ನೆಲ್ಲ ಸಿನಿಮಾದಲ್ಲಿ ಆ್ಯಡ್ ಮಾಡಿಸ್ತೇನೆ. ಮೇ ಬಿ ಸಿನಿಮಾ ಒಂದ್ ರೀತಿ ಸಜಾ ತರನೇ ಆಯ್ತಾ ನಿಮ್ಗೆ ಅಂತ? ಯಾಕಂದ್ರೆ ನಿಮ್ ಜರ್ನಿ ಕೇಳ್ಕೊ ಬಂದಾಗ ಈಗ ತಂದೆಯವ್ರಿಗೆ ಒಂದ್ ಒಳ್ಳೆ ಬ್ಯಾಕ್ಗ್ರೌಂಡ್ ಇದೆ, ಇಡೀ ಕುಟುಂಬ ತುಂಬಾ ದೊಡ್ಡ ಕುಟುಂಬ ಪುರದಲ್ಲೇ, ಅದೆಲ್ಲನು ಮೀರಿ ಸ್ವಂತವಾಗಿ ಬೆಳಿಬೇಕು ಅಂತ ನಿಮ್ಮ ಒಂದು ಛಲ ಇರೋದು. ಅದ್ರ ಜೊತೆಗೆ ಈ ಸಿನಿಮಾ ಹಂಗೆ ಆಗಿದ್ದಲ್ಲ, ಮೂವಿ ಮಾಡ್ತೀರಾ, ಒಂದಷ್ಟು ಪ್ರೊಡ್ಯೂಸರ್ ಅಂತ ಪಿಚ್ ಮಾಡ್ತೀರಾ, ಜರ್ನಿ ಎಷ್ಟು ಕಷ್ಟ ಕೊಡ್ತಾನೆ ಸರ್. ಅದೇ ನಾನು ಹೇಳ್ದಂಗೆ ಅವತ್ತು ವೇದಿಕೆ ಮೇಲೆ ಹಣ ಇದ್ರೆ ಇವತ್ತು ಹೀರೋ ಆಗಕ್ಕಾಗಲ್ಲ ಸರ್, ಇಲ್ಲ ಸ್ಟಾರ್ ಆಗಕ್ಕಾಗಲ್ಲ. ಯಾಕೆಂದ್ರೆ ಕಲೆ ಅನ್ನೋದು ಇರಬೇಕು, ಯಾರೇ ಆಗ್ಲಿ. ಈಗ ತುಂಬಾ ಹೀರೋಗಳು ದೊಡ್ಡ ದೊಡ್ಡ ಕುಟುಂಬದಿಂದನೂ ಬಂದಿದ್ದಾರೆ, ತುಂಬಾ ಹೀರೋ ಬಡವ್ರ ಕುಟುಂಬದಿಂದನೂ ಬಂದಿದ್ದಾರೆ, ಬಡ ಕುಟುಂಬದಿಂದನೂ ಬಂದಿದ್ದಾರೆ. ಅಲ್ಟಿಮೇಟ್ಲಿ ಕಲೆನೇ ಅವ್ರನ್ನ ಕೈ ಹಿಡ್ದಿರೋದು. ಸೊ ಆ ಒಂದು ಇದರಲ್ಲಿ ನಾನು ಯೋಚನೆ ಮಾಡಕ್ ಹೋದ್ರೆ ಈ ಹಣ ವರ್ಕ್ ಆಗಲ್ಲ ಕಲೆ ಮುಂದೆ. ಲಕ್ಷ್ಮಿ ಇರೋ ಕಡೆ ಸರಸ್ವತಿ ಸೇರಲ್ಲ, ಸರಸ್ವತಿ ಇರೋ ಕಡೆ ಲಕ್ಷ್ಮಿ ಸೇರ್ತಾಳೆ. ಸೊ ಅದಕ್ಕೆ ಅಂದ್ರೆ ಒಂದು ತಯಾರಿ ನಡೀತು, ಏನೇನ್ ಮಾಡ್ಬೇಕು ಅಂದ್ರೆ ಎಲ್ಲೇ ಹೋದ್ರು ಏನಾರ ನಮ್ದೊಂದು ಏನೋ ಒಂದು ಫಾಲ್ಟ್ ಹುಡ್ಕೋರು, ಇಲ್ಲ ನಮ್ದೇನೋ ವೀಕ್ನೆಸ್ನ ಎತ್ತಿ ಮಾತಾಡೋರು. ಸೊ ಅದನ್ನೆಲ್ಲ ನಾವು ಓವರ್ಕಮ್ ಮಾಡಿ ಅವಮಾನಗಳನ್ನ ಸಹಿಸ್ಕೊಂಡು ಅಲ್ಟಿಮೇಟ್ಲಿ ನಮ್ಮ ಸ್ಕ್ರಿಪ್ಟು ನಮ್ದು ನಾವು ಏನ್ ಕ್ಯಾಮ್ರಾ ಮುಂದೆ ಮಾಡ್ತೀವಿ ಅದೇ ಗಟ್ಟಿಯಾಗಿ ನಿಂತ್ಕೊಳ್ಳೋದು ಅಂತ ಹೇಳಿ ಅದಕ್ಕೆ ತುಂಬಾ ಹೋಮ್ವರ್ಕ್ ಮಾಡಿ ಇಲ್ಲಿ ತನಕ ಬಂದು ಇವತ್ತು JC ಸಿನಿಮಾ ತೆರೆ ಮೇಲೆ ಬರೋದಕ್ಕೆ ಕಾರಣ ಆಗ್ತಾ ಇದೆ. ಯಾಕೆ ಆ ಪೇಷನ್ಸು, ಆ ಪ್ರೋಸೆಸ್ನ ದಾಟೋದೇ ಒಂದು ದೊಡ್ಡ ಹರ್ಡಲ್ ಆಗ್ಬಿಟ್ಟಿದೆ. ಒಂಥರ ಜೈಲಲ್ಲಿ ಹಾಕಿರೋ ಸಜಾ ಕೈದಿ ಥರನೇ ಆಗ್ಬಿಟ್ಟಿದೆ. ನಾನು ಒಂದು 7 ವರ್ಷ ಶಿಕ್ಷೆ ಅನುಭವಿಸಿ ಇವತ್ತು ಫ್ರೀಡಮ್ನ ಕಾಣ್ತಾ ಇದ್ದೀನಿ. ಯಾರಾದ್ರೂ ಹೇಳಿದ್ರ ಅಂದ್ರೆ ಯಾಕಪ್ಪ ನೀನ್ ಚಾಕ್ಲೇಟ್ ಹೀರೋ ಇದ್ದಂಗಿದೆ, ಈ ತರ ಮಾಸ್ ಕಂಟೆಂಟ್ ನಿನ್ಗೆ ಯಾಕೆ ಅಂತ ಏನಾದ್ರು ಹೇಳಿದ್ರ? ಆದ್ರೆ ತುಂಬಾ ಜನಕ್ಕೆ ಅದು ಒಪ್ಕೊಳ್ಳೋಕೆ ಆಗ್ಲಿಲ್ಲ ಸ್ಟಾರ್ಟಿಂಗ್. ಅಂದ್ರೆ ಇವ್ನು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾನೆ, ಇನ್ನೋಸೆಂಟ್ ಆಗಿ ಕಾಣಿಸ್ತಾನೆ, ಹೆಂಗ್ ಇವ್ನಿಗೆ ಪಾತ್ರ ಸೆಟ್ ಆಗುತ್ತೆ ಅನ್ನೋದೆಲ್ಲ ನಾನು ಅದನ್ನ ರಾಂಗ್ ಅಂತ ಪ್ರೂವ್ ಮಾಡ್ಬೇಕಿತ್ತು. ಸೊ ಅದಕ್ಕೆ ಏನ್ ಬೇಕೋ ಸ್ಕ್ರೀನ್ ಮೇಲೆ ಕೊಟ್ಟೆ ನಾನು. ಯಾಕೆಂದ್ರೆ ನಮಗೂ ಇವಾಗ 20s ಮುಗಿದು ಇನ್ನೇನು ಮುಂದಕ್ಕೆ 30s ಹೋಗ್ತಾ ಇದೆ. ಆ ಮೆಚುರಿಟಿ ಲುಕ್, ಆ ಮೆಚ್ಯೂರ್ಡ್ ಕ್ಯಾರೆಕ್ಟರ್ಗಳು ನಮ್ಮನ್ನ ಹುಡ್ಕೊಂಡು ಬರಬೇಕು, ಬೇರೆ ಬೇರೆ ಡೈರೆಕ್ಟರ್ಗಳು ನಮ್ಮನ್ನ ಹುಡ್ಕೊ ಬರೋ ರೀತಿ ಆಗ್ಬೇಕು, ಒಂದಕ್ಕೆ ಸೀಮಿತ ಆಗಬಾರ್ದು ಅನ್ನೋದು ನನ್ನೊಂದು ಉದ್ದೇಶ ಆಗಿತ್ತು. ಸೊ ಈ ಸಿನಿಮಾದಲ್ಲಿ ಹೊಡೆದ್ರೆ ಎಲ್ಲಾ ತರ ತೋರಿಸ್ಬಿಡೋಣಪ್ಪ, ನಂದು ಏನೇನ್ ಕ್ಯಾಲಿಬರ್ ಇದೆ ಅನ್ನೋ ತರ ಹೇಳಿ ನನ್ನನ್ನೇ ನಾನು ಟ್ರಾನ್ಸ್ಫಾರ್ಮೇಶನ್ ಅದೇ. ಸಿನಿಮಾ ಸ್ಕ್ರಿಪ್ಟ್ ಎಲ್ಲ ಆಗುತ್ತೆ, ಪ್ರೊಡ್ಯೂಸರ್ ಪಿಕ್ಚರ್ ಮಾಡ್ತೀರಾ, ಸ್ಟ್ರೈಟ್ ಡೈರೆಕ್ಟ್ ನೀವು ನೆಕ್ಸ್ಟ್ ಹೋಗಿದ್ರೆ ಡಾಲಿ ಅವ್ರಿಗೆ. ಯಾಕಂದ್ರೆ ಹಳೆ ಸ್ಟೂಡೆಂಟ್ ಅಂತ ಏನಾದ್ರು ಅಲ್ಲಿಗೆ ಹೋದ್ರೆ JC ಅವ್ರಿಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತು ಡಾಲಿ ಕ್ಯಾರೆಕ್ಟರ್ಗೆ ಅಂತ. ಅಂದ್ರೆ ಡಾಲಿ ಪಿಕ್ಚರ್ಸ್ ಅಲ್ಲಿ JC ಸಿನಿಮಾ ಡಾಲಿ ಫ್ಲೇವರ್. ಓಕೆ. ಸೊ ಈಗ ಹೆಡ್ ಬುಷ್ ಒಂದು ಬಂದಿದೆ, ಒಂದು ರೌಡಿಸಮ್ ಅಂಡರ್ ವರ್ಲ್ಡ್ ಅಂತ ಅಂದ್ರೆ ಬಿಟ್ರೆ ಬರ್ತಾ ಇರೋದೇ ನಮ್ದು JC. ಮಿಕ್ಕಿದೆಲ್ಲ ಬೇರೆ ಜಾನರ್ ಸಿನಿಮಾಗಳಾಗಿತ್ತು. ಸೊ ನನ್ಗೆ ಗೊತ್ತಿತ್ತು ಧನಂಜಯ ಸರ್ಗೆ ಇದು ಕನೆಕ್ಟ್ ಆಗುತ್ತೆ, ಡಾಲಿ ಫ್ಲೇವರ್ ಸಿನಿಮಾ ಇದು, ಒಂದು ಅಂಡರ್ ವರ್ಲ್ಡ್ ಭೂಗತ ಲೋಕದ ಸಿನಿಮಾ ಅಂತ ಹೇಳಿ. ಸೊ ಅವರು ಅಂದ್ರೆ ನಮ್ದೆಲ್ಲ ಮುಗೀತು ಕಣೋ, ನಾವೆಲ್ಲ ಲಾಂಗ್ ಇಟ್ಕೊಂಡು ಫೇಮಸ್ ಆಗಿ ಇವತ್ತು ಬೇರೆ ಬೇರೆ ಸಿನಿಮಾಗಳು ಮಾಡ್ತಾ ಇದೀವಿ. ಆ ಜಾಗ ತುಂಬೋದಕ್ಕೆ ಯಾರಾದ್ರೂ ಒಬ್ಬ ಬೇಕು. ನೀನು ಒಂದು ಒಳ್ಳೆ ಎಳೆ ರೌಡಿ ಸಿಕ್ದಂಗೆ ಸಿಕ್ಕಿದ್ಯಾ ಫೀಲ್ಡ್ಗೆ. ಸೊ ಹಳೆ ರೌಡಿಗಳೆಲ್ಲ ಪಾಸ್ ಆಗಿ ಮುಂದಕ್ಕೆ ಸೀನಿಯರ್ ಆಗ್ಬಿಟ್ಟಿದೀವಿ, ಒಬ್ಬ ಜೂನಿಯರ್ ಬೇಕು ಆ ಸ್ಥಾನ ತುಂಬೋದಕ್ಕೆ. ಕರೆಕ್ಟಾಗಿ ಬಂದಿದ್ಯಾ, ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದೆ, ಕಥೆನೂ ತುಂಬಾ ಚೆನ್ನಾಗಿದೆ, ತುಂಬಾ ರಿಯಾಲಿಟಿ ಟಚ್ ಆಗುತ್ತೆ, 100% ಇದು ವರ್ಕ್ ಆಗುತ್ತೆ ಅಂತ ಹೇಳಿ ಅವ್ರದ್ದೊಂದು ಇಂಟ್ಯೂಷನ್ ಇರುತ್ತಲ್ಲ, ಅವ್ರದ್ದೊಂದು ಜರ್ನಿ, ಅವ್ರದ್ದೊಂದು ಎಕ್ಸ್ಪೀರಿಯನ್ಸ್ ಎಲ್ಲ. ಸೊ ಆ ಒಂದು ಲೆಕ್ಕಾಚಾರದಲ್ಲಿ ಅವ್ರ ಕಥೆ ತುಂಬಾ ಚೆನ್ನಾಗಿ ಇಷ್ಟ ಆಗಿ ನನ್ಗೆ ಸ್ಟ್ರೈಕ್ ಆಗುತ್ತೆ ಅನ್ನೋದೊಂದು 100% ಕಾನ್ಫಿಡೆನ್ಸ್ ಇತ್ತು. ಸೊ ಯಾರನ್ನ ಹೊಡೆದ್ರೆ ಎಲ್ಲಿ ನಮಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳಿ ಡಾಲಿ ಅವ್ರನ್ನೇ ಅಣ್ಣ ಬರ್ಲಾ